ಇವಾಗ ಈ ಪೈನಾಪಲ್ ತಿಳ್ಕೊಂಡು ನೆಕ್ಸ್ಟ್ ಎನರ್ಜಿ ಇಲ್ಲಿಂದ ಸಾಸಿವೆ ಕಾಳು ಗಣೇಶ ಈ ಬಿಸಿಲೊಳಗೆ ಹಾಕಿಲ್ಲ ಹೇಳಬೇಕಂದ್ರೆ ನೋಡ್ರಿ ಯಾವ ಥರ ಬಿಸಿ ಇದೆ. ಇದು ಹಂಪಿ ಮೇನ್ ರೋಡ್. ಏನು ನೋಡ್ತಿದ್ರು ಹಂಪಿ ಮೇನ್ ರೋಡು ವಿರೂಪಾಕ್ಷ ಟೆಂಪಲಿಗೆ ಹೋಗೋದು ಹಿಂಗೆ ಮೇನ್ ಹಿಂಗಿಂದ ಬಂದರೆ ಹೊಸಪೇಟೆಯಿಂದ ಬಂದರೆ 12 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ವಿರೂಪಾಕ್ಷ ಟೆಂಪಲ್ ಬರುತ್ತೆ. ಲೋಟಸ್ ಮಾಲ್ ಎಲ್ಲ ಇಲ್ಲಿಂದ 4 ಕಿಲೋಮೀಟ್ರ್ ಇನ್ನು ಇದೇ ರೋಡ್ ಹಿಡ್ಕೊಂಡು ಇನ್ನು ಮುಂದೆ ಹೋಗ್ಬೇಕು. ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಆ ಕಡೆ ಮೂಲೆ ಹೌದು ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಅದು ತ್ರಿಕೂಟೇಶ್ವರ ದೇವಸ್ಥಾನ ಅಂತೇಳಿ ಅಲ್ಲಿ ಜೈನ್ ಟೆಂಪಲ್ ಅಂತ ಕರೀತಾರೆ. ಅದು ಮೂಲತಃ ಅಲ್ಲಿ ಮೂಲ ವಿರೂಪಾಕ್ಷ ಇದೆ. ಹಾಗೆ ಸೂರ್ಯಾಸ್ತ ನೋಡ್ಲಿಕ್ಕೆ ಒಳ್ಳೆ ಪ್ಲೇಸ್ ಅದು. ಆ ಕಡೆ ಮೂಲೆ ಹೌದು, ಪ್ರೀ ವಿಜಯನಗರ ಸೈಟ್ ಅದೆಲ್ಲ ವಿಜಯನಗರ ಸಾಮ್ರಾಜ್ಯಕ್ಕೂ ಮೊದಲೇನೆ ನಿರ್ಮಾಣಗೊಂಡಂತ ದೇವಾಲಯಗಳು. ಹಾಗೆ ಮುಗಿಸ್ಕೊಂಡು ನೀವು ಆ ಕಡೆ ಹೋದ್ರೆ ಫಸ್ಟ್ ಗೆ ಕಡಲೆಕಾಳು ಗಣೇಶ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಸಾಸಿವೆ ಕಾಳು ಗಣೇಶ ಕೂಡ ಬರುತ್ತೆ. ಇದು ಇಲ್ಲಿ ಮಂಟಪ ಇದೆ, ಅದು ಮೇನ್ ಎಂಟ್ರೆನ್ಸ್ ಸರ್, ಒಳಗಡೆ ಹೋಗ್ಲಿಕ್ಕೆ. ಓಕೆ, ಹೌದು. ಹಂಪಿಯ ಬಜಾರ್ ವಿರೂಪಾಕ್ಷ ಟೆಂಪಲಿಗೆ ಹೋಗೋ ದಾರಿಲಿ ಈಗೂ ಅದೇ ಥರ ವೈಭವನೇ ಕಾಣ್ತಿದೆ. ಆದರೆ ಇವತ್ತು ವೀಕೆಂಡ್ ಅಲ್ಲ, ಪ್ರತಿ ವೀಕೆಂಡಿಗೂ ತುಂಬ ಜನ ಇರ್ತಾರೆ. ಈಗೂ ಅದೇ ವಿಜೃಂಭಣೆ ಕಾಣ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ಟೈಮಲ್ಲಿ ಇಲ್ಲಿ ಬಂಗಾರ ಮುತ್ತು ವೈಡೂರ್ಯಗಳನ್ನೆಲ್ಲ ಶೇರ್ನಲ್ಲಿ ಅಳೆದು ಮಾರ್ತಿದ್ರು. ಈಗೂ ಅದೇ ವೈಭವ ಇದೆ. ಆದರೆ ಬಟ್ ಇವಾಗ ವಿಜಯನಗರ ಸಾಮ್ರಾಜ್ಯದವರು ಯಾರು ಉಳಿದಿಲ್ಲ. ಅಂದರೆ ದೀಪ ಹಚ್ಚಲಿಲ್ದಂಗೆ, ದೀಪ ಹಚ್ಚೋಕ್ಕೂ ಯಾರು ಇಲ್ದಂಗೆ ಹೋಗ್ಬಿಟ್ಟಿದೆ ಈ ಸಾಮ್ರಾಜ್ಯ ಅಂತ ಹೇಳ್ತಿರ್ತಾರೆ. ಹಂಪಿನ ಹಿಂಗೆಲ್ಲ ನೋಡಿದ್ರೆ ಆಗಲ್ಲ. ಸಂಪೂರ್ಣ ಇಲ್ಲೊಂದು 20 ದಿವಸ ಉಳ್ಕೊಂಡ್ರೆ ಇಡೀ ಹಂಪಿನ ಎಕ್ಸ್ಪ್ಲೋರ್ ಮಾಡ್ಬೋದು. ಆಲ್ರೆಡಿ ಬಿಸ್ಲಿಕ್ಕೆ ಸುಸ್ತಾಗ್ಬಿಟ್ಟೆ. ಈಗೇನು ಇದು ಕಡೆ ನೋಡ್ತಿದ್ರಲ್ಲ, ಇದೆ ಹಂಪಿ ಬಜಾರ್. ಇಲ್ಲಿರೋದು ಕಡ್ಲೆ ಗಣೇಶ ಅಂತ, ಬನ್ನಿ ನೋಡೋಣ. ಇಮಾಮ್ ಭಾಷಾ 5 ಲ್ಯಾಂಗ್ವೇಜ್ ಮಾತಾಡ್ತಾನ ಅವನು. ಅದನ್ನ ಕೆತ್ತಿರೋದ ಕಲ್ಲಲ್ಲಿ, ಒಂದೇ ಕಲ್ಲಲ್ಲಿ. ಅದ್ರ ಹೊಟ್ಟೆ ಕಡ್ಲೆಗಳ ತರ ಇದೆ ಅಂತ ಕಡ್ಲೆ ಗಣೇಶ ಅಂತ ಇಟ್ಟಾರೆ. ಸಾಸಿವೆ ಗಣೇಶಕ್ಕೆ ಸಾಸಿವೆ ಮರ್ತಿದ್ರಂತ ಅಲ್ಲಿ, ಅದಕ್ಕೆ ಸಾಸಿವೆ ಕಲ ಬಿಟ್ರಿ. ಯಾವ್ದು ಲ್ಯಾಂಗ್ವೇಜ್ ಅಷ್ಟು ನೀಟಾಗಿ ಬರಲ್ಲ. 5 ಲ್ಯಾಂಗ್ವೇಜ್ ಮಾತಾಡ್ಸೋದಲ್ಲಿ ತೆಲುಗು ಬರುತ್ತೆ, ಮಲಯಾಳಂ ಬರುತ್ತೆ, ಮಲಯಾಳಮು ಮಾತಾಡ್ತಾನಂತೆ. ಸುವಾಸ್ ನೋಡ್ಬೋದು ನೀವು ಈ ಕಡೆಯಿಂದ. ಇದ್ರಿಂದ ಸುತ್ತೂನು ಹಿಂಗೆ ಇರೋದು, ಕಲ್ಲಿನ ಬೆಟ್ಟಗಳು ಹಿಂಗೆ ಇರೋದು. ನಾನು ಬರೀ ಇದಿಷ್ಟ ಅನ್ಕೊಂಡೆ, ಬಟ್ ಇಲ್ಲೆಲ್ಲ ಕಾಣ್ತಿದ್ದಲ್ಲ, ಇದೆಲ್ಲ ಎಕ್ಸ್ಪ್ಲೋರ್. ಇಲ್ಲೆಲ್ಲ ಇಲ್ಲೆಲ್ಲ ಪ್ಲೇಸಸ್ಗಳು ಇದಾವ ತಾನೆ, ಎಲ್ಲ ಬೆಟ್ಟಗಳು ತಾನೆ. ಏನೇನದ ಇಲ್ಲಿಂದ ಸ್ವಲ್ಪ ಹೇಳ್ತೀಯಾ? ಏನೇನಿದೆ? ಲೋಟಸ್ ಮಾಲ್ ಎಲ್ಲ ಅದೇ ಎಲ್ಲ ಇಲ್ಲಿ ಬರುತ್ತೆ. ಗಾಡಿಗೆ ಹೋಗುತ್ತಲ್ಲ, ಆ ಕಡೆ ಬರುತ್ತಾ? ಹಾ, ಲೋಟಸ್ ಮಾಲ್ ಎಲ್ಲ ಅಲ್ಲಿ ಬರುತ್ತಂತೆ. ಈ ಸಾಸಿವೆ ಕಾಳು ಗಣೇಶನ ಏನಕ್ಕೆ ನಿರ್ಮಾಣ ಮಾಡ್ತಾರೆ ಅಂದ್ರೆ, ಅವನು ಬಜಾರಲ್ಲಿ ಒಬ್ರು ಸಾಸಿವೆ ಕಾಳು ಮಾರ್ತಿರ್ತಾರೆ. ಹೆಚ್ಚಿನ ಲಾಭ ಬಂದಿದ್ದಕ್ಕೆ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಏನಾರ ಕೊಡುಗೆ ನೀಡಬೇಕಂತ ಕಾರಣ ಇಮ್ಮಡಿ ನರಸನಾಯಕನ ಕಾಲದಲ್ಲಿ ಆ ಸಂದರ್ಭದಲ್ಲಿ ಈ ಸಾಸಿವೆ ಕಾಳಿನ ಗಣೇಶನ ನಿರ್ಮಾಣ ಮಾಡಿರೋದು. ಅದಕ್ಕೆ ದೊಡ್ಡ ಗಣೇಶ ಸಣ್ಣ ಗಣೇಶ ಅನ್ನಕ್ಕೆ ಬರಲಿಲ್ಲ, ಅದಕ್ಕೋಸ್ಕರ ಸಾಸಿವೆ ಕಾಳು ಗಣೇಶ ಅಂತ ಇಟ್ಟಿರೋದು. ಆಗ್ಲೇ ನೋಡಿದ್ವಲ್ಲ, ಅದು ಕಡ್ಲೆ ಗಣೇಶ ಏನಕ್ಕಂತಾರಂದ್ರೆ ಕಡ್ಲೆ ಆಕಾರದಲ್ಲಿ, ಅಂದ್ರೆ ಅದು ಹೊಟ್ಟೆ ಕಡ್ಲೆ ಆಕಾರದ ಇರೋ ರೀಸನ್ ಕಡ್ಲೆ ಗಣೇಶ ಅಂತ ಕರೀತಾರೆ. ಶ್ರೀಮಂತರಿಗೆ ಇದು ಸಾಮಾನ್ಯ ಪ್ರಜೆಗಳಿಗಂತೆ. ಸೆಂಟ್ರಲ್ಲಿಂದ 83 ಗಾರ್ಡ್ಗಳು 83 ಪಾಯಿಂಟಲ್ಲಿ ಕಾಯ್ತಿದಾರಂತೆ. ನೈಟ್ ಟೈಮಲ್ಲಿ ಮೇನ್ ಗೇಟ್ ಇರುತ್ತೆ. ಮೇನ್ ಗೇಟ್ ಹತ್ರ ಈ ಹಂಪಿ ಪೂರ್ತಿನ ಗಾರ್ಡ್ಗಳು ಇರ್ತಾರೆ, ಹಂಪಿನ ಕಾಯ್ತಿರ್ತಾರೆ. ಯಾಕಂದ್ರೆ ಹುಡುಗರು ಅವಳಿ ಅಂದ್ರೆ ಏನಿಲ್ಲ, ಬರ್ತಾರೆ, ಬಂದು ಬಾಟ್ಲು ಹೊಡೆದಾಗ ಈ ಥರ ತುಂಬ ಮಾಡಿದಾರಂತೆ. ಆಮೇಲೆ ಬಂದು ಮೂರ್ತಿಗಳನ್ನೆಲ್ಲ ಹೊಡೆದಾಕೋದು, ಈ ಥರ ಎಲ್ಲ ತುಂಬ ನಡೆದಿದ್ದವು. ಅದಕ್ಕೋಸ್ಕರ ಇವಾಗ ಫುಲ್ಲು ಸ್ಟ್ರಿಕ್ಟ್ ಮಾಡಿದಾರಂತೆ ಹಂಪಿನ. ದಯವಿಟ್ಟು ನನ್ನ ಚಾನಲ್ನ ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿರಿ. ಮುಂಚೆ ಮಹಾರಾಷ್ಟ್ರ ಎಕ್ಸ್ಪ್ಲೋರ್ ಮಾಡ್ತಿದ್ದೆ, ಇವಾಗ ನಮ್ಮ ದಕ್ಷಿಣ ಕಾಶಿ, ನಮ್ಮ ಉತ್ತರ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದ್ದೀನಿ. ಆಮೇಲೆ ನಮ್ಮ ಉತ್ತರ ಕಾಶಿ ಏನು
ಹಿಸ್ಟಾರಿಕ್ ಪ್ಲೇಸ್ಗಳು ಬರ್ತವೆ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತಿದ್ದೀನಿ. ಇದು ಒಂದು ಶುಭ ವಿಚಾರ, ಯಾಕಂದರೆ ನಾನು 1.5 ವರ್ಷ ಮಹಾರಾಷ್ಟ್ರ ಎಕ್ಸ್ಪ್ಲೋರ್ ಮಾಡಿದ್ದೆ. ತುಂಬ ಜನ ಹೇಳೋರು ಯಾವಾಗ ಕರ್ನಾಟಕ ಮತ್ತೆ ಬಂದು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಮತ್ತೆ ಕರ್ನಾಟಕಕ್ಕೆ ಬಂದೀನಿ, ಹಂಪಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನಗೆ ಸಿಕ್ಕಿರೋದು ಭಾಳ ಕಡಿಮೆ ಸಪೋರ್ಟು, ಅಂದರೂ ನಾನು ಬಿಟ್ಟಿಲ್ಲ, ಅಂದರೂ ನಿಲ್ಲಿಸಿಲ್ಲ. ಯಾರು ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಏನಾರು ಅನಿಸಿದ್ರೆ ನೀನು ಈ ಥರ ಲಾಗ್ ಮಾಡ್ಬೇಕು, ನನಗೆ ಏನಾರು ಸಜೆಷನ್ ಕೊಡೋದಿದ್ರೆ ಹೇಳ್ರಿ, ನಾನು ತಿದ್ಕೊಂತೀನಿ. ಯಾಕಂದರೆ ನನ್ನ ಆಡಿಯನ್ಸಿಗೆ ಅಷ್ಟು ಕನೆಕ್ಟ್ ಆಗಿಲ್ಲ, ಯಾಕಂದರೆ ನಾನು ಆ ಥರ ಲಾಗ್ ಮಾಡ್ಕೊತ ಬಂದೀನಿ. ನಾನು ಜಾಸ್ತಿ ಮಾತಾಡೋಲ್ಲ ಲಾಗ್ ಒಳಗೆ, ಇನ್ಮೇಲೆ ಮಾತಾಡೋಕೆ ಟ್ರೈ ಮಾಡ್ತೀನಿ. ಯಾಕೆ ಮಾತಾಡೋಲ್ಲ ಅಂದರೆ ನಾನು ಪ್ಲೇಸು ರಿಸರ್ಚು ಅದರ ಮುಳುಗಿರ್ತೀನಿ, ಎಕ್ಸ್ಟ್ರಾ ಮಾತಾಡೋಕ್ಕಾಗಲ್ಲ ಇದ್ರೊಳಗೆ. ಅದಕ್ಕೆ ಇನ್ಮೇಲೆ ನನಗೆ ಅನಿಸಿದ್ದು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಅಂತ ಹೇಳ್ತಾ ಶರಣು. ಎಂತಾರಂದ್ರೆ ಅಗಸಿ ಬಾಗಿಲು, ದ್ವಾರ ಬಾಗಿಲನ್ನು ಅಂತ ಕರೀತಾರೆ. ನಮ್ಮ ಮನೆ ಮುಂದೆ ಏನು ಗೇಟ್ ಮುಂದೆ ಏನು ಆರ್ಸ್ ಥರ ಮಾಡ್ತೀವೋ ಅದೇ ಥರ ಇದು ಹಂಪಿಗೆ ದ್ವಾರ ಬಾಗಿಲು. ತುಂಬ ಸಖತ್ತಾಗಿ ಕಾಣಿಸುತ್ತೆ ಇದು ದೂರದಿಂದ. ಆ ಕಡೆ ಮೇನ್ ರೋಡಿಂದ ಬಂದರೆ ಕಾಣಿಸುತ್ತೆ. ಸನ್ಸೆಟ್ ಪಾಯಿಂಟ್ ಅಂತ ಇದು ಸಖತ್ತಾಗಿದೆ. ವಿರೂಪಾಕ್ಷ ಟೆಂಪಲ್ ಹಿಂದ್ಗಡೆ ಇದೆ. ಇಲ್ಲಿಂದ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿದೆ ನೋಡ್ರಿ, ಇಲ್ಲ ನೋಡ್ರಿ, ಸನ್ಸೆಟ್ ಪಾಯಿಂಟ್, ಬಿಯರ್ ಸೆಂಚುರಿ, ಟ್ರಿಪಲ್ ಶ್ರೈನ್ ಟೆಂಪಲ್, ಹೇಮಕೂಟ ಗ್ರೂಪ್ ಆಫ್ ಟೆಂಪಲ್ಸ್, ವಿರೂಪಾಕ್ಷ ಟೆಂಪಲ್, ಋಷಿಮುಖ ಹಿಲ್, ಅಂಜನಾದ್ರಿ ಹಿಲ್, ಮಂಟಪಾಸ್, ರಾಕ್ ಕಟ್ ಲಿಂಗ. ಈಗ ನೋಡ್ತಿದ್ರ ಸನ್ಸೆಟ್ ಪಾಯಿಂಟ್. ಈಗ ಇಲ್ಲಿ ಸನ್ಸೆಟ್ ಅಟ್ ಪ್ರೆಸೆಂಟ್ ಸನ್ಸೆಟ್ ಪಾಯಿಂಟ್ ಅಲ್ಲಿ ನಿಂತಿದ್ದೀನಿ. ಇದ್ರ ಮುಂದ್ಗಡೆ ಬಿಯರ್ ಸೆಂಚುರಿ ಪಾಯಿಂಟ್ ಇದೆ, ಟ್ರಿಪಲ್ ಶ್ರೈನ್ ನದಿ ಇಲ್ಲೇ ಸೆಂಟ್ರಲ್ ಬರುತ್ತೆ. ಹೇಮಮುಕುಟ ಗ್ರೂಪ್ ಆಫ್ ಟೆಂಪಲ್ಸ್ ಇಲ್ಲೇ ಸೆಂಟ್ರಿಗೆ ಬರುತ್ತೆ. ವಿರೂಪಾಕ್ಷ ಟೆಂಪಲ್ ಇದ್ರ ಪಕ್ಕದಲ್ಲೇ ಇದೆ. ಇದು ಅಂಜನಾದ್ರಿ ಇದ್ರ ಪಕ್ಕದಲ್ಲಿ, ಇದ್ರ ಎದುರುಗಡೆ ಕಾಣ್ತಿರೋದು ಅಂಜನಾದ್ರಿ, ಇಲ್ಲಿ ದೃಷ್ಟಿಯೊಳಗೆ ಇದೆ. ಸಂಜೆ ಹೊತ್ತಿ ಸಕ್ಕತ್ತಾಗಿ ಸನ್ಸೆಟ್ ಇರುತ್ತೆ ಅಂತ ಹೇಳ್ತಿದ್ರೆ ನೋಡ್ರಿ. ಹಂಪಿ ಎಕ್ಸ್ಪ್ಲೋರ್ ಅಂದ್ರೆ ಇದಲ್ಲ. ಈಗೇನು ಎದುರುಗಡೆ ನೋಡ್ತಿದ್ರಲ್ಲ ಈ ಬೆಟ್ಟ ಸುತ್ತಮುತ್ತನು ಹಿಸ್ಟ್ರಿ ಇದೆ. ಬೆಟ್ಟ ಸುತ್ತಮುತ್ತನು ಮಾನ್ಯುಮೆಂಟ್ಸ್ ಗಳಿದಾವು. ಬೆಟ್ಟ ಸುತ್ತಮುತ್ತನು ಲಿಂಗಗಳು, ದೇವಸ್ಥಾನಗಳು ಏನೇನೋ ಇದಾವು. ಅಷ್ಟು ಸುಲಭವಾಗಿ ಎಕ್ಸ್ಪ್ಲೋರ್ ಮುಗಿಲ್ಲ ಅಂತ ಇವಾಗ ಗೊತ್ತಾಗ್ತಿದೆ. ಒಂದು ದೇವಸ್ಥಾನ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ಯಾವ ಮೂರ್ತಿಗಳಿಲ್ಲ. ಅದೇ ರೀತಿ ಹಂಪಿ ಒಳಗೆ 3000ಕ್ಕೂ ಹೆಚ್ಚು, ಅದಕ್ಕೂ ಮೀರಿ ದೇವಸ್ಥಾನಗಳಿದಾವು. ಏನು ಇಲ್ಲಿ ನೋಡ್ತಿದ್ರಲ್ಲ, ಇದು ಅದಕ್ಕೂ ಮೀರಿ 3000ಕ್ಕೂ ಮೀರಿ ಹೆಚ್ಚು ಟೆಂಪಲ್ಗಳು, ದೇವಾಲಯಗಳು ಇದಾವಂತೆ. ಎಣ್ಸಕ್ಕಾಗದೇ ಇರೋಷ್ಟು. ಅದಕ್ಕೆ ಎಲ್ಲಾನು ನೋಡ್ಬೇಕಂದ್ರೆ ತುಂಬಾ ಫ್ರೀ ಆಗಿರ್ಬೇಕು. ಒಂದ್ ದಿವಸಕ್ಕೆ ಒಂದೇ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ ಸಾಧ್ಯ. ನಿಮ್ಮ ಹೆಸರು ಹೇಳ್ತೀನಿ. ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕಲಾಕೃತಿಗಳನ್ನ ಕೆತ್ತಿದ್ರು. ಅವರೆಲ್ಲ ತುಂಬಾ ಫೇಮಸ್ ಇದ್ರು ಆ ಟೈಮಲ್ಲಿ. ಆಮೇಲೆ ಅವ್ರು ಹೆಂಗ್ ಮಾಡ್ತಿದ್ರು ಅಂದ್ರೆ, ಅವ್ರ ಜೀವನ ಶೈಲಿ ಎಲ್ಲಿ ಕಲ್ಗಳು ಕಾಣಿಸ್ತಾವೋ ಅಲ್ಲಿ ಟೆಂಪಲ್ಗಳನ್ನ, ಅಲ್ಲಿ ಕೆತ್ತನೆಗಳನ್ನ, ಕಲಾಕೃತಿಗಳನ್ನ ಕೆತ್ತಿದ್ರು. ಹಾಗೆ ಮತ್ತೆ ಮುಂದೆ ಹೋಗ್ತಿದ್ರು. ಮತ್ತೆ ಎಲ್ಲಿ ಕಲ್ಲುಗಳು ಸಿಕ್ತಿದ್ವು ಆ ಊರ ಸಹಾಯದಿಂದ, ಅಲ್ಲಿ ಆ ಊರಿನ ರಾಜನ ಸಹಾಯದಿಂದ ಅಲ್ಲಿ ಮತ್ತೆ ಆ ಕಲ್ಲಲ್ಲಿ ಕಲಾಕೃತಿಗಳು ಕೆತ್ತಿ ಮುಂದೆ ಹೋಗ್ತಿದ್ರು. ಹಿಂಗೆ ಸಿಕ್ಕಾಪಟ್ಟೆ ಇದಾವು. ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಪ್ಲೇಸಸ್ ಇದಾವು. ಇಲ್ಲಿ ಆಂಜನೇಯ ದೇವಾಲಯ ಇದೆ ನೋಡ್ರಿ, ಇಲ್ಲಿ ನೋಡ್ಬೋದು. ಆಂಜನೇಯ, ರಾಮ ಲಕ್ಷ್ಮಣ, ನಂದಿ ನೋಡ್ಬೋದು. ರಾಮ ಲಕ್ಷ್ಮಣ ಸೀತೆ ನೋಡ್ಬೋದು. ಇಲ್ಲಿ ಕಲ್ಲೊಳಗೆ ಎಷ್ಟು ಸಕ್ಕತ್ತಾಗಿ ಇಟ್ಟಿದ್ರು ನೋಡ್ರಿ. ಇದು ದಿಸ್ ಇಸ್ ಹಂಪಿ. ಹಿಂಗೆ ಹೋದ್ರೆ ವಿರೂಪಾಕ್ಷ ಟೆಂಪಲ್, ಪದ್ಮನಾಮ ಇರ್ಬೋದು ಅನ್ಸುತ್ತೆ ನನಗೆ. ಹಿಂದ್ಗಡೆ ಎಡೆ ಹತ್ರ ಅವು. ಹಂಪಿಗೆ ಬಂದರೆ ಈ ವ್ಯೂವ್ನ ಮಿಸ್ ಮಾಡ್ಕೊಬಿಟ್ರಿ. ವಿರೂಪಾಕ್ಷ ಟೆಂಪಲ್, ವಿರೂಪಾಕ್ಷ ಬಜಾರ್ ಇದೆ, ಅದ್ರ ಪಕ್ಕಕ್ಕೆ ಇರೋದು.